ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಪೊಟೊಟೊ ಕ್ರಿಸ್ಪಿನ ಯಾವ ಥರ ಮಾಡೋದು ಅಂತ ನಾನು ಹೇಳ್ತೀನಿ ನೋಡಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಅಂದರೆ ಒಂದು 3-4 ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಬೇಯಿಸ್ಕೊಂಡು ಅದ್ರ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನೀಟಾಗಿ ಈ ಥರ ಅಂದರೆ ಫುಲ್ಲು ಅದು ಎಲ್ಲವೇ ಆಲೂಗೆಡ್ಡೆದು ಪೀಸಸ್ ಸಿಗದೇ ಇರೋ ಥರ ಇದನ್ನು ಮಾಡ್ಕೊಂಡಿದ್ದೀನಿ. ಇದು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರನ್ನು ತಗೊಳ್ಳೋಣ. ಅಂದರೆ ಇದಕ್ಕೆ ಕಾರ್ನ್ಫ್ಲೋರ್ ಮುಖ್ಯವಾಗಿ ಬೇಕೇ ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಕಾರ್ನ್ಫ್ಲೋರ್ ತಗೋತಾ ಇದ್ದೀನಿ ನೋಡಿ. ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ 3 ಟೇಬಲ್ ಸ್ಪೂನ್ ತಗೋತಾ ಇದ್ದೀನಿ ಕಾರ್ನ್ಫ್ಲೋರ್ ಹಾಕಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ. ಇದಕ್ಕೇನು ಜಾಸ್ತಿ ಐಟಮ್ ಆಗೋದಿಲ್ಲ, ಸುಮ್ಮನೆ ಒಂದು 4 ಐಟಮಲ್ಲೇ ಮಾಡ್ಬೋದು. ಇದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಮತ್ತು ನೋಡಿ ಇಲ್ಲಿ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಬೇಕಾದರೆ ನೀವು ಮೆಣಸಿನ್ಕಾಯಿ ತರಿಯಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಅಚ್ಚ ಖಾರದ ಪುಡಿನೇ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಬೇಕಾದರೆ ನೀವು ಅಜ್ವಾನ್ ಹಾಕ್ಕೋಬೋದು. ನಾನಿಲ್ಲಿ ಅಜ್ವಾನನ್ನು ಯೂಸ್ ಮಾಡ್ತಾಯಿಲ್ಲ. ಇವಾಗ ನೀಟಾಗಿ ಇದನ್ನೆಲ್ಲ ಕಲಿಸ್ಕೊಳ್ಳೋಣ. ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ನೀಟಾಗೆಲ್ಲ ಕಲಿಸ್ಕೊಂಡು ಉಂಡೆ ಮಾಡಿಕೊಂಡು ನೋಡಿ ಈ ಥರ ನಾನು ಲಟ್ಟಿಸಿ ಈ ಥರ ಶೇಪಲ್ಲಿ ಇದನ್ನು ತೆಗ್ದಿದ್ದೀನಿ. ತುಂಬ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲೇ ಮಾಡ್ಬೋದು ಇದನ್ನು. ಮತ್ತು ಒಂದು ಪಾನಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ನಾನು. ಅದೇನು ನಾವು ಲಟ್ಟಿಸ್ಬಿಟ್ಟು ಇಟ್ಟಿದ್ದೀವಲ್ಲ ಗೊಂಬೆ ಶೇಪಲ್ಲಿ ತೆಗೆದುಬಿಟ್ಟು ಅದನ್ನು ಇವಾಗ ಎಣ್ಣೆಲೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ ಎಷ್ಟು ನೀಟಾಗಿ ಒಂಚೂರು ಕೂಡ ಹಸಿಟ್ಟು ಬಿಟ್ಕೋತಾ ಇಲ್ಲ. ಕೆಲವು ಸರಿ ಕಲಿಸಿದಾಗ ಹಸಿಟ್ಟು ಹಾಗೆ ಎಣ್ಣೆಲಿ ಹಾಕಿದ ತಕ್ಷಣ ಅದು ಫುಲ್ಲು ಕರಗೋಗುತ್ತೆ. ಒಂದು ಚೂರು ಕೂಡ ಇದು ಹಸಿಟ್ಟು ಇದಾಯ್ತಾ ಇಲ್ಲ, ಅಷ್ಟು ನೀಟಾಗಿ ಬರ್ತಾಯಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡೋದಕ್ಕೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು. ಆ ಡಿಸೈನ್ ನೋಡಿನೇ ಮಕ್ಕಳು ಇಷ್ಟಪಡ್ತಾರೆ ತಿನ್ನೋದಕ್ಕೆ, ಅಷ್ಟು ಚೆನ್ನಾಗಿರುತ್ತೆ. ಈ ಚಳಿಗಾಲದಲ್ಲಿ ಸುಮ್ಮನೆ ಕೂತಿರ್ತೀವಲ್ಲ ಸಂಜೆ ಟೈಮು, ಆವಾಗ ಈ ಥರ ರೆಸಿಪಿಗಳು ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ ನಿಜವಾಗ್ಲೂ. ನಾವು ಸಹ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಮಾಡ್ತಾಯಿದ್ದೀನಿ ನಾನು. ಇದು ಇವಾಗ ನೀಟಾಗಿ ಬೇಯಿಸ್ಕೋಬೇಕು. ಅಂದರೆ ಸ್ವಲ್ಪ ಕಮ್ಮಿ ಉರಿಲೇ ಇದನ್ನು ಬೇಯಿಸ್ಬೇಕು, ಜಾಸ್ತಿ ಉರಿಬಿಟ್ರೆ ಸೀದೋಗ್ಬಿಡುತ್ತೆ. ಕಮ್ಮಿ ಉರಿಲೇ ಬೇಯಿಸ್ಬಿಟ್ಟು ನಾನು ಇದನ್ನು ಒಂದು ಪ್ಲೇಟಿಗೆ ತೆಗೆದು ಹಾಕ್ತಾಯಿದ್ದೀನಿ. ಪ್ಲೇಟಿಗೆ ತೆಗೆದು ಹಾಕಿದ ನಂತರ ಇದಕ್ಕೆ ಏನು ಜಾಸ್ತಿ ಕೆಲಸ ಇರೋದಿಲ್ಲ. ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಬರುತ್ತಲ್ಲ, ಚಿಲ್ಲಿ ಪೌಡರು ಒಂದು ಸ್ವಲ್ಪ ಉಪ್ಪನ್ನು ಮೇಲೆ ಉದುರಿಸ್ಕೋಬೇಕಾಗುತ್ತೆ. ತುಂಬ ಸಾಫ್ಟಾಗಿ ತುಂಬ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ಟೊಮೊಟೊ ಸಾಸಲ್ಲಿ ತಿನ್ನಬೇಕು, ಇಲ್ಲ ಅಂದರೆ ಹಾಗೆ ತಿನ್ಬೋದು. ಟೊಮೊಟೊ ಸಾಸ್ ಜೊತೆ ತಿಂದರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ಬೋದು ಇಲ್ಲಿ ನಾನು ಮಾಡಿದ್ದೀನಿ, ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಮಕ್ಕಳು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ನೀವು ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಮಾತ್ರ ದೊಡ್ಡದು ಮಾಡಿದ್ದೀನಿ ನಾನು, ನಿಮಗೆ ಕಾಣಿಸ್ತಾ ಇರ್ಬೋದು. ಒಂದು ದೊಡ್ಡದನ್ನು ಮಾಡಿದ್ದೀನಿ, ಇನ್ನು ಮಿಕ್ಕಿದ್ದೆಲ್ಲ ಚಿಕ್ಕ ಅಂದರೆ ಮೀಡಿಯಮ್ ಸೈಜಲ್ಲಿ ಮಾಡಿದ್ದೀನಿ. ನಿಜವಲ್ಲೂ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಮನೇಲೇ ಬೇಗ ಮಾಡ್ಕೋಬೋದು. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು.